ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮೀತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ವಿಚಾರನ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಆಷಾಢ ಮಾಸದಲ್ಲಿ ಬರುವಂಥ ದೇವಶಯನಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನೋಡಿ, ಈ ದೇವಶಯನಿ ಏಕಾದಶಿ ಬಂದು ಬುಧವಾರ ಅಂದರೆ 17ನೇ ತಾರೀಕು ಬಂದಿದೆ. ಬುಧವಾರ ಸಮಯದಲ್ಲಿ ಬಂದಿರೋದ್ರಿಂದ ನಾವು ಲಕ್ಷ್ಮಿ ಮತ್ತು ವಿಷ್ಣು ಸ್ವಾಮಿಯ ಅನುಗ್ರಹನ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಪಡ್ಕೊಬೇಕು ಅಂದರೆ ನಾವು ಈ ದೇವಶಯನಿ ಏಕಾದಶಿ ಆಚರಣೆನ ನಾವು ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನೋಡಿ, ಈ ಆಷಾಢ ಮಾಸ ಶುರುವಾಗಿದೆ. ಈ ಬಾರಿ 4 ವಾರ ಆಷಾಢ ಶುಕ್ರವಾರವನ್ನು ಜನರು ಆಚರಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಕೆಲವು ಪ್ರಾಂತ್ಯಗಳಲ್ಲಿ ಆಷಾಢ ಮಾಸದಲ್ಲಿ ದಿನಶುದ್ಧಿಯನ್ನು ನೋಡಿ ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ಮಾಡುತ್ತಾರೆ. ಕೆಲವೊಂದು ಪದ್ಧತಿಗಳಲ್ಲಿ ಮಾತ್ರ ಇದನ್ನು ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕದ ಸೈಡ್ಗಳಲ್ಲಿ ಖಂಡಿತವಾಗ್ಲೂ ಆಷಾಢದಲ್ಲಿ ಮದುವೆ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ನಾಮಕರಣಗಳಾಗಿರ್ಬೋದು, ಶುಭ ಕಾರ್ಯಗಳು, ಗೃಹ ಪ್ರವೇಶ, ಈ ಥರದ್ದೆಲ್ಲ ಖಂಡಿತವಾಗ್ಲೂ ಮಾಡೋದಿಲ್ಲ. ಜುಲೈ 17ಕ್ಕೆ ಶಯನಿ ಏಕಾದಶಿ. ಇತರ ಮಾಸಗಳಂತೆ ಆಷಾಢ ಮಾಸ ಕೂಡ ಬಹಳ ವಿಶೇಷವಾಗಿದೆ. ಸಾಮಾನ್ಯವಾಗಿ ರವಿಯು ಕಟಕ, ಕನ್ಯಾ, ಧನಸ್ಸು ಮತ್ತು ಕುಂಭರಾಶಿಗಳಲ್ಲಿ ಇರುವಾಗ ಶುಭ ಕಾರ್ಯಗಳನ್ನು ಮಾಡಲೇಬಾರದು. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ಕರೆಯುತ್ತೇವೆ. ಇದಕ್ಕೆ ಶಯನಿ ಏಕಾದಶಿ ಎಂಬ ಮತ್ತೊಂದು ಹೆಸರೂ ಇದೆ. 2024ರಲ್ಲಿ ಜುಲೈ ತಿಂಗಳ ಬುಧವಾರ 17ರಂದು ಪ್ರಥಮ ಏಕಾದಶಿಯನ್ನು ಆಚರಿಸುತ್ತೇವೆ. ಈ ದಿನ ವಿಷ್ಣು ಶಯನೋತ್ಸವವನ್ನು ಆಚರಿಸುತ್ತಾರೆ. ಅಂದರೆ ಶಂಖ, ಚಕ್ರ ಮುಂತಾದ ಆಯುಧಗಳನ್ನು ಒಳಗೊಂಡ ವಿಷ್ಣುವನ್ನು ನಾನಾ ರೀತಿಯ ಒಡವೆ, ವಸ್ತ್ರ, ಹೂಗಳಿಂದ ಅಲಂಕರಿಸಿದ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಮುಖ್ಯ ವಿಚಾರವೇನೆಂದರೆ ಈ ವಿಗ್ರಹವು ಮಲಗಿರುವ ವಿಷ್ಣುವಿನ ಪಾದವನ್ನು ಒತ್ತುತ್ತಿರುವ ಲಕ್ಷ್ಮಿಯನ್ನು ಒಳಗೊಂಡಿರುತ್ತದೆ. ಅದಕ್ಕೋಸ್ಕರ ಇದು ದೇವಶಯನಿ ಏಕಾದಶಿ ತುಂಬ ವಿಶೇಷವಾಗಿ ಬಂದಿದೆ. ಅದರಲ್ಲೂ ಈ ಬುಧವಾರ ಬಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಅಥವಾ ಮಹಾಲಕ್ಷ್ಮಿ ಇರುವಂಥ ಫೋಟೋಗೆ ನೀವು ಅವತ್ತಿನ ದಿನ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅನಿಸುತ್ತೋ ಆ ರೀತಿ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಮಾಡಿ ದೇವರ ಮುಂದೆ 2 ತುಪ್ಪದ ದೀಪನ ಅಂಟಿಸಿ ನಿಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ಮುಖ್ಯವಾಗಿ ಗುರುರಾಯರಿಗೆ ತುಂಬ ವಿಶೇಷವಾದ ಏಕಾದಶಿ. ಈ ಏಕಾದಶಿ ಆಚರಣೆನ ನೀವು ಮಾಡಿದ್ದೇ ಆದರೆ ಗುರುರಾಯರಿಗೆ ತುಂಬ ಅತ್ಯಂತ ಪ್ರಿಯರಾಗ್ತೀರಾ. ನೀವು ಗುರುರಾಯರ ಮುಂದೆ ನಿಮ್ಮ ಬೇಡಿಕೆ ಎಂಥದ್ದೇ ಇದ್ರೂ ಅವತ್ತಿನ ದಿನ ನೀವು ಏಕಾದಶಿ ಆಚರಣೆನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಳ್ಳೋದ್ರಿಂದ ಗುರುಗಳ ಮುಖಾಂತರ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಗುರು ಶಾಪಗಳಿದ್ರೆ ಹೋಗುತ್ತೆ, ಅಥವಾ ಪಿತೃದು ಶಾಪಗಳಿದ್ರೆ ಹೋಗುತ್ತೆ. ಅಕಸ್ಮಾತ್ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿ ಕಡಿಮೆ ಆಗಿದ್ದರೆ, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಂದರೆ ನೀವು ಮಕ್ಕಳ ಪರವಾಗಿ ನೀವು ಏಕಾದಶಿ ಆಚರಣೆ ಮಾಡಿದ್ದೆ ಆದರೆ ಅಥವಾ ನೀವು ಅವತ್ತಿನ ದಿನ ನೀವು ದಾನ ಧರ್ಮ ಮಾಡಿದ್ದೆ ಆದರೆ ಮಕ್ಕಳ ಹೆಸರಲ್ಲಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮಕ್ಕಳಿಗೆ ಶ್ರೇಯಸ್ ಅನ್ನೋದು ಬರುತ್ತೆ. ಅಕಸ್ಮಾತ್ ಅವತ್ತಿನ ದಿನ ನೀವು ಉಪವಾಸ ಮಾಡೋಕ್ಕಾಗಲಿಲ್ಲ ಅಂದರೂ ಏಕಾದಶಿ ಆಚರಣೆಗಳ ದಿನ ಖಂಡಿತವಾಗ್ಲೂ ಮಕ್ಕಳನ್ನು ನೀವು ಇವಾಗ ಎಷ್ಟೊಂದು ದೇವಸ್ಥಾನಗಳಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ತೊಟ್ಟಿಲು ಸೇವೆಗಳು, ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನೀವು ಮಕ್ಕಳನ್ನು ಕರ್ಕೊಂಡೋಗಿ ಹೋಮಗಳು ನಡೀತಿರೋಂಥ ಸಂದರ್ಭದಲ್ಲಿ ಮಕ್ಕಳನ್ನು ಕರ್ಕೊಂಡೋಗಿ ಮಕ್ಕಳ ಕೈಗಳಲ್ಲಿ ನೀವು ಆ ಹೋಮದ ಕುಂಡಕ್ಕೆ ಕಡಲೆಕಾಳನ್ನು, ಹೆಸರು ಕಾಳನ್ನು, ನೀವು ಬಿಳಿ ಎಳ್ಳು, ಭತ್ತದ ಹರಳು ಇವುಗಳನ್ನು ನೀವು ಮಕ್ಕಳ ಸಮೇತ ಮಕ್ಕಳ ಕೈಯಾರೆ ಕೊಟ್ಟು ಆ ಹೋಮ ಕುಂಡಲಿಗೆ ನೀವು ಹಾಕ್ಸೋದ್ರಿಂದ ಮಕ್ಕಳಲ್ಲಿ ಏನೇ ದೋಷಗಳಿದ್ರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಈ
ಹೋಮ ನಡೆಯುವಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ನೀವು ಬೀಜಾಕ್ಷರಿ ಮಂತ್ರಗಳನ್ನ ನೀವು ಹೇಳ್ಕೊಡೋದ್ರಿಂದ ಅಥವಾ ಗಾಯತ್ರಿ ಮಂತ್ರನ ಹೇಳ್ಕೊಡೋದ್ರಿಂದ ಅಥವಾ ರಾಯರ ಮಂತ್ರಗಳನ್ನ ನೀವು ಹೇಳ್ಕೊಡೋದ್ರಿಂದ ವಿಷ್ಣು ಮಂತ್ರಗಳನ್ನ ಹೇಳ್ಕೊಡೋದು, ಹಯಗ್ರೀವ ಮಂತ್ರಗಳನ್ನ ಹೇಳ್ಕೊಡೋದು, ಸರಸ್ವತಿ ಮಂತ್ರ, ಲಕ್ಷ್ಮೀ ಮಂತ್ರ, ಈ ಥರದ ಮಂತ್ರಗಳನ್ನ ನೀವು ಹನುಮಾನ್ ಮಂತ್ರಗಳನ್ನ ನೀವು ಹೇಳ್ಕೊಡೋದ್ರಿಂದ ಆ ಹೋಮ ಕುಂಡಲದ ಹತ್ರ ಅವರನ್ನು ಒಂದು ಅರ್ಧ ಗಂಟೆ ಮಕ್ಕಳನ್ನ ನೀವು ಕುಳ್ಳಿಸ್ಕೊಂಡು ಆ ಮಂತ್ರಗಳನ್ನ ಪಠಿಸೋದ್ರಿಂದ ಮಕ್ಕಳಲ್ಲಿ ಯಾವುದೇ ರೀತಿ ಮಾನಸಿಕ ಕಾಯಿಲೆಗಳಿರ್ಬೋದು, ದೈಹಿಕ ಕಾಯಿಲೆಗಳಿರ್ಬೋದು, ಅದೆಲ್ಲ ಆ ಹೋಮದಲ್ಲಿ ಮಾಡೋಂಥ ವಸ್ತುಗಳನ್ನು ಹಾಕಿ ಹೋಮ ಮಾಡ್ತಾ ಇರ್ತಾರೆ. ನಾನಾ ವಿಧದ ವನಸೆರೆಗಳನ್ನ ಹಾಕಿ ಹೋಮ ಮಾಡೋದಂತಹ ಆ ಹೊಗೆನ ಮಕ್ಕಳುಗಳು ತಗೊಳ್ಳೋದ್ರಿಂದ ಮೆದುಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಶ್ವಾಸಕೋಶಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಆರೋಗ್ಯದಲ್ಲಿ ಮೂಳೆಗಳಲ್ಲಿ ಏನಾದರೂ ಪ್ರಾಬ್ಲಮ್ಗಳಿದ್ದಾಗ ಆ ಹೊಗೆಗಳನ್ನ ಮಕ್ಕಳಲ್ಲಿ ಸೇವನೆ ಮಾಡಿದಾಗ ಅದು ಏನೋ ಒಂದು ರೀತಿ ನಮ್ಮ ದೇಹದಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಕೈಯಲ್ಲಿ ಹೋಮ ಮಾಡ್ಸೋಕ್ಕೆ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಕರ್ಕೊಂಡೋಗಿ ಒಂದು 10 ನಿಮಿಷ ಕುತ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿ. ನೀವು ಕೂಡ ಅಷ್ಟೇ, ಯಾವಾಗಲೂ ಮನೇಲಿ ಇದ್ದೇ ಇರ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ, ಓಡಾಡ್ತಾ ಇರ್ತೀವಿ. ಆದರೆ ಒಂದೊಂದು ಒಳ್ಳೆ ಮಾಸಗಳು ಬಂದಾಗ ಖಂಡಿತವಾಗ್ಲೂ ಅದ್ರ ಉಪಯೋಗನ ನಾವು ಮಾಡ್ಕೊಬೇಕು. ಅಲ್ಲಿ ಯಾರೂ ನಿಮಗೆ ಹೋಮಕ್ಕೆ ಬಂದಾಗ ನೀವು ಹೋಮಕ್ಕೆ ದುಡ್ಡು ಕೊಟ್ಟಿದ್ದೀರಾ ಮಾತ್ರ ಕೂತ್ಕೊಳ್ಳಿ ಅಂತ ಯಾರೂ ಹೇಳೋದಿಲ್ಲ. ಅಟ್ಲೀಸ್ಟ್ ಹೋಮ ಎಲ್ಲ ಮುಗ್ದಂಥ ಕಾಲದಲ್ಲಿ ಪೂರ್ಣಾವತಿ ಮಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ಕರೀತಾರೆ, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಅಂಥ ಸಮಯದಲ್ಲಾದ್ರೂ ನಿಮ್ಮಲ್ಲಿರುವಂಥ ₹1 ಕಾಯಿನ್ ಇರ್ಬೋದು, ಆ ₹1 ಕಾಯಿನ್ ನೀವು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರ್ಸೋಕ್ಕೋಸ್ಕರ ಅದನ್ನು ನೀವು ಪೂರ್ಣಾವತಿಯಲ್ಲಿ ನೀವು ₹1 ಕಾಯಿನ್ ಇಟ್ಟು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ಬೇಡ್ಕೊಂಡು ನಿಮ್ಮ ಸಂಕಲ್ಪ, ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ, ನಿಮ್ಮ ಕುಲದೇವರ ಹೆಸರು, ನಿಮ್ಮ ಮನೆಯ ಸದಸ್ಯರ ಹೆಸರೆಲ್ಲ ನೀವು ಹೇಳಿ ಆ ನಾಣ್ಯನ ಹಾಕಿ ಹೋಮಕುಂಡಲಿಗೆ ಬರೋದ್ರಿಂದ ಅಥವಾ ಆ ಹೋಮಕುಂಡಲದಲ್ಲಿ ನೀವು ಪೂರ್ಣಾಹುತಿ ಮಾಡೋಂಥ ಸಂದರ್ಭದಲ್ಲಿ ಪೂರ್ಣಾಹುತಿಗೆ ಹಾಕುವಂಥ ಸಾಮಗ್ರಿಗಳನ್ನ ನಾವು ಮುಟ್ಟಿ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಜಾತಕದಲ್ಲಿರೋಂಥ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಮನೆಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಯಾವಾಗಲೂ ಕೃಪೆಗೆ ಪಾತ್ರರಾಗ್ತೀವಿ. ಕೆಲವೊಂದು ಟೈಮ್ಗಳಲ್ಲಿ ನಾವು ಸಣ್ಣ ಪುಟ್ಟದ ವಸ್ತುಗಳಿಂದಲೂ ಸಹ ನಾವು ದೊಡ್ಡ ದೊಡ್ಡ ಭಾಗ್ಯನ ನಾವು ಪಡ್ಕೊಬೋದು. ನಾವು ಮಾಡೋದನ್ನೇ ಎಲ್ಲನೂ ಬೇಕು ಅಂತ ಅನ್ನೋದು ನಿಜವಾಗ್ಲೂ ಸ್ವಾರ್ಥ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ನಮಗೆ ಏನು ಬೇಕು ಅನ್ನೋದನ್ನ ನಾವು ಪ್ರಯತ್ನ ಪಟ್ಟು ಅಟ್ಲೀಸ್ಟ್ 100ಕ್ಕೆ 50% ಆದ್ರೂ ನಾವು ಎಫರ್ಟ್ ಹಾಕಿ ಅದರಲ್ಲಿ ನಮಗಿಂದ 10% ಸಿಗಲಿ ಅಂತ ಬಯಸಿದಾಗ ಭಗವಂತ ನಮಗೆ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಕೊಡ್ತಾನೆ. ಆದರೆ ನಾವು ಏನೋ ಪ್ರಯತ್ನ ಪಡ್ದಲೆ ನಾವು ಮನೇಲೇ ಕೂತ್ಕೊಂಡಿದ್ದು ನಮಗೆಲ್ಲ ಬೇಕು, ಅಥವಾ ನಾವು ಉಪವಾಸ ಆಚರಣೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಜ್ಞಾನ ಮಾಡ್ಬೋದು, ಮಂತ್ರ ಹೇಳ್ಕೊಬೋದು, ಆ ದೇವರಿಗೆ ಒಂದು ಮೀಸಲಾಗಿರೋಂಥ ಒಂದು ತುಪ್ಪದ ದೀಪನ ನಾವು ಹಚ್ಬೋದು. ನಾಮಸ್ಮರಣೆ ಮಾಡೋದಕ್ಕೆ ಯಾವುದೇ ರೀತಿ ಮೈಲಿಗೆ, ಜಾತಿ ಭೇದ ಏನು ಬೇಕಾಗಿಲ್ಲ. ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸನ್ನು ನಾವು ಅರ್ಪಣೆ ಮಾಡಬೇಕಾಗುತ್ತೆ. ದೇವರಿಗೆ ಯಾವಾಗಲೂ ದೇವರು ನಮ್ಮ ಹತ್ರ ಆಗಬೇಕು ಅಂದರೆ ಆತ್ಮಶುದ್ಧಿ ಆಗಿರಬೇಕು. ಆತ್ಮನ ನಾವು ಸಮರ್ಪಣೆ ಮಾಡಿಕೊಂಡಾಗ ಮಾತ್ರ ಭಗವಂತ ನಮ್ಮ ಜೊತೆ ಖಂಡಿತವಾಗ್ಲೂ ಮಾತಾಡ್ತಾನೆ ಅಥವಾ ನಮ್ಮ ನೋವಿಗೆ ಹೋಗ್ಬಿಡ್ತಾನೆ. ಅಂಥ ವಿಶೇಷವಾದ ಭಗವಂತನ ಅನುಗ್ರಹ ಆಗಬೇಕು ಅಂದರೆ ನಾವು ಈ ಏಕಾದಶಿ ದಿನ ನಮಗೆ ಉಪವಾಸ ಮಾಡೋಕ್ಕಾಗಲಿಲ್ಲ ಅಂದರೂ ನಾನು ಹೇಳ್ಕೊಟ್ಟಿರೋ ರೀತಿಗಳಲ್ಲಿ ಹೋಮಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳು ಮಾಡೋಕ್ಕಾಗಲಿಲ್ಲ ಅಂದರೂ ದೇವರ ದರ್ಶನನ ಮಾಡಿ, ಮಕ್ಕಳ ಸಮೇತ ಹೋಗಿ ದರ್ಶನನ ಮಾಡಿ, ಸಾಧ್ಯವಾದಷ್ಟು ದೇವಶಯನಿ ಏಕಾದಶಿಗಳಲ್ಲಿ ನೀವು ದಾನ ಧರ್ಮನ ಹೆಚ್ಚೆಚ್ಚು ಮಾಡಿ. ಯಾಕಂದರೆ ನೀವು ಈ ಚಾತುರ್ಮಾಸದಲ್ಲಿ, ಈ ಆಷಾಢ ಮಾಸದಲ್ಲಿ ನೀವು ದಾನ ಧರ್ಮನ ನೀವು ಹೆಚ್ಚೆಚ್ಚು ಮಾಡಿದಾಗ, ನೀವು ₹1 ದಾನ ಮಾಡಿದ್ದೆ ಆದರೆ ಈ ವರ್ಷದ ಅಂತ್ಯದಲ್ಲಿ ನಿಮಗೆ ₹1 ನೀವು ದಾನ ಮಾಡಿದರೆ ನಿಮಗೆ ₹4 ದಾನ ಬೇರೆ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಇಂಥದ್ದೇ ದಾನ ಮಾಡಿ ಅಂತಲ್ಲ, ನಿಮಗೆ ಊಟ ಕೊಡ್ಸೋಕ್ಕಾಗುತ್ತಾ ಊಟ ಕೊಡಿ, ಬಟ್ಟೆ ಕೊಡ್ಸೋಕ್ಕಾಗುತ್ತಾ ಬಟ್ಟೆ ಕೊಡಿ, ಹಣ್ಣನ್ನು ದಾನ ಮಾಡಿ, ವಯಸ್ಸಾದವರಿಗೆ ನಿಮ್ಮ ಕೈಯಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೋ ಅನಾಥಾಶ್ರಮಗಳಿರುತ್ತೆ, ಅನಾಥಾಶ್ರಮಗಳಿಗೆ ಹೋಗಿ ನಿಮ್ಮ ಕೈಯಲ್ಲಿ ಆದಷ್ಟು ಬೇಳೆ, ತರಕಾರಿ, ಅದರಲ್ಲೂ ಗುರುರಾಯರಿಗೆ ಈ ದೇವಶಯನಿ ಏಕಾದಶಿ ದಿನಗಳಲ್ಲಿ ಮಠಗಳಿಗೆ ನೀವು ದಾನ ಧರ್ಮ ಮಾಡಿದ್ದೆ ಆದರೆ ತರಕಾರಿಗಳಿರ್ಬೋದು, ಬೇಳೆ ಇರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ದವಸ ಧಾನ್ಯಗಳಿರ್ಬೋದು, ಇದನ್ನು ನೀವು ರಾಯರ ಮಠಗಳಿಗೆ ನೀವು ದಾನವಾಗಿ ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಗುರುದೋಷಗಳು ನಿವಾರಣೆ ಆಗುತ್ತೆ. ಯಾಕೆ ನಾನು ಈ ದಾನದ ಬಗ್ಗೆ ಹೇಳ್ತಿದ್ದೀನಿ, ಮಠಗಳಿಗೆ ಯಾಕೆ ಕೊಡಿ ಅಂತ ಅಂದರೆ ಮಠಗಳಲ್ಲಿ ಬ್ರಾಹ್ಮಣರು ಅವ್ರದ್ದೇ ಆದ ಪದ್ಧತಿ ರೀತಿಗಳಲ್ಲಿ ಚಾತುರ್ಮಾಸ ಆಚರಣೆ ಮಾಡ್ತಾ ಇರ್ತಾರೆ. ಈಗ ನಾವು ಕೆಲವೊಂದು ಬ್ರಾಹ್ಮಣ್ಸ್
ದಿವಸಗಳನ್ನ ನಾವು ವಿಚಾರ ಮಾಡೋಂಥ ಸಂದರ್ಭದಲ್ಲಿ ಅವರು ವೇದ ಉಪನಿಷತ್ತುಗಳನ್ನ ಓದಿರ್ತಾರೆ, ದೇವರಿಗೆ ಹತ್ತಿರವಾಗಿರ್ತಾರೆ. ಅಂಥ ಗುರುಗಳ ಸಾನ್ನಿಧ್ಯದಲ್ಲಿ ಅವರು ಇರೋವಂಥವ್ರಿಗೆ ನಾವು ಬ್ರಾಹ್ಮಣರ ಸೇವೆ ಮಾಡಿದಾಗ ನಮ್ಮಲ್ಲಿ ಯಾವುದೋ ಒಂದು ಜನ್ಮದ ಕರ್ಮಗಳಿದ್ದರೆ ಆ ದೋಷಗಳೆಲ್ಲ ನಿವಾರಣೆ ಆಗಿ ನಾವು ಗುರುಗಳಿಗೆ ನಾವು ಒಂದು ಸೇವೆ ಮಾಡೋದಕ್ಕೆ ಹತ್ರ ಆಗ್ತೀವಿ. ಯಾಕಂದರೆ ವಯಸ್ಸಾದಂಥವರಿಗೆ ಬ್ರಾಹ್ಮಣ ರೂಪದಲ್ಲಿ ಊಟಗಳನ್ನ ಮಠಗಳಲ್ಲೇ ಹಾಕ್ತಾರೆ. ಆಗ ನಾವು ಆ ಗುರುಗಳ ರೂಪದಲ್ಲಿ ಯಾರೋ ಒಬ್ಬ ವಯಸ್ಸಾದಂಥ ನವದಂಪತಿಗಳು ಊಟ ಮಾಡಿದಾಗ ನಮ್ಮಲ್ಲಿರೋಂಥ ಗುರುದೋಷಗಳು ನಿವಾರಣೆ ಆಗುತ್ತೆ. ರಾಯರಿಗೆ ನೀವು ಯಾವ ಸೇವೆ ಮಾಡಲಿಲ್ಲರೂ ಪರವಾಗಿಲ್ಲ, ರಾಯರಿಗೆ ಸರ್ವಶ್ರೇಷ್ಠವಾದ ಪೂಜೆ ಅಥವಾ ಪುನಸ್ಕಾರ ಅಂದರೆ ದಾನ ಧರ್ಮ ಮಾಡೋದು. ರಾಯರಿಗೆ ದೀನದಲಿತರಿಗೆ ನೀವು ಸಹಾಯ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಯಾವ ಏಕಾದಶಿ ಆಚರಣೆ ಮಾಡದಿದ್ರೂ ಪರವಾಗಿಲ್ಲ, ಅವತ್ತಿನ ದಿನ ನೀವು ದಾನ ಧರ್ಮ ಮಾಡಿದ್ದೆ ಆದರೆ ರಾಯರಿಗೆ ತುಂಬ ಹತ್ರ ಆಗ್ತೀರಾ. ಅದರಲ್ಲೂ ಈ ದೇವಶಯನಿ ಏಕಾದಶಿ ದಿನ ನೀವು ತಪ್ತ ಮುದ್ರಾಧಾರಣೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ವಿಷ್ಣುವಿನ ಶಂಖ ಮತ್ತು ಚಕ್ರ ಇರೋವಂಥ ಚಿಹ್ನೆಗಳಿರೋಂಥ ಚಿನ್ನದ ಮತ್ತು ಬೆಳ್ಳಿ ಲೋಹಗಳಿಂದ ಕಾಯಿಸಿ ಮುದ್ರೆ ಹಾಕೋದನ್ನ ತಪ್ತ ಮುದ್ರಾಧಾರಣೆ ಅಂತಾರೆ. ಅದನ್ನು ಕೆಲವೊಬ್ಬರು ಕೂಡ ಹಾಕಿಸ್ಕೊಂತಾರೆ, ಕೆಲವೊಬ್ಬರು ಹಾಕ್ಸ್ಕೊಳ್ಳೋದಿಲ್ಲ. ಮಂತ್ರಾಲಯದಲ್ಲೂ ಕೂಡ ಹಾಕ್ತಾರೆ. ನಿಮಗೆ ಖಂಡಿತವಾಗ್ಲೂ ನಾವು ಮಾಡಿರೋಂಥ ಜನ್ಮದಲ್ಲಿ ನಾವು ಹುಟ್ಟಿ ಮನುಷ್ಯನಾಗಿ ಹುಟ್ಟಿ ಇಷ್ಟು ವರ್ಷ ನಾವು ನಮ್ಮ ಜೀವನನ ನಾವು ಸಾಗಿಸಿರ್ತೀವಿ. ಅಂಥ ಜೀವನ ಸಾಗಿಸೋ ಮಧ್ಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನಾದರೂ ತಪ್ಪುಗಳನ್ನು ಮಾತಾಡಿರ್ತೀವಿ, ತಪ್ಪುಗಳನ್ನು ಮಾಡಿರ್ತೀವಿ. ಅಂಥ ತಪ್ಪುಗಳೆಲ್ಲ ನಮ್ಮಿಂದ ಹೋಗಿ ಯಾರೋ ಒಂದು ರೀತಿಯಲ್ಲಿ ಶಾಪ ಹಾಕಿರ್ಬೋದು, ಅಥವಾ ನಾವೇ ಬಾಯಿ ತಪ್ಪಿ ಯಾರಿಗಾದ್ರೂ ಒಂದು ಶಾಪ ಹಾಕಿರ್ಬೋದು, ಅಥವಾ ನಮ್ಮ ಪೂರ್ವ ಜನ್ಮದ ಕರ್ಮ ಇರ್ಬೋದು, ತಂದೆ ತಾಯಿಗಳಿಂದ ಶಾಪ ಇರ್ಬೋದು, ಗುರುಗಳ ಶಾಪ ಇರ್ಬೋದು. ಯಾರ ಶಾಪ ಯಾವಾಗ ತಲುಪಿರುತ್ತೆ ಹೇಳೋಕ್ಕಾಗಲ್ಲ. ಋಣಬಾಧೆಗಳಿರ್ಬೋದು. ಅಂಥದ್ದೆಲ್ಲದರಿಂದ ನಾವು ಮುಕ್ತಿ ಪಡಿಬೇಕು ಅಂತಂದಾಗ, ಅಥವಾ ನಮ್ಮ ದೇಹನ ನಾವು ದಂಡಿಸ್ಕೊಬೇಕು, ನಮ್ಮ ದೇಹದಲ್ಲಿ ನಾವು ಕೆಲವೊಂದು ಕರ್ಮಗಳನ್ನು ಮಾಡಿರ್ತೀವಿ, ಗೊತ್ತಿಲ್ಲದೆ ಮಾಡಿರ್ತೀವಿ. ಅಂಥ ಕರ್ಮಗಳಿಗೆ ಮುಕ್ತಿ ಕೊಡೋದಕ್ಕೆ ಒಂದು ದಿನ ಸುವರ್ಣಾವಕಾಶ ಅನ್ನೋದು ಬಂದಿರುತ್ತೆ. ಈ ಆಷಾಢ ಮಾಸದಲ್ಲಿ ಈ ಚಾತುರ್ಮಾಸ ಕಾಲಗಳಲ್ಲಿ ವಿಶೇಷವಾಗಿ ಗುರುರಾಯರ ಮಠಗಳಲ್ಲಿ ನಿಮಗೆ ತಪ್ತ ಮುದ್ರಾಧಾರಣೆನ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ವಿಷ್ಣುವಿನ ಶಂಖ ಮತ್ತು ಚಕ್ರ ಇರೋವಂಥ ಚಿತ್ರಗಳನ್ನ ಹಾಕ್ತಾರೆ. ನೀವು ಖಂಡಿತವಾಗ್ಲೂ ಹಾಕಿಸ್ಕೊಳ್ಳಿ. ಯಾಕೆಂದರೆ ನೋಡಿ, ಈಗ ಈ ಜಯನಗರ ಮಠಗಳಲ್ಲಿ ಆಗ್ತಾ ಇದ್ದಾರೆ, ಮತ್ತು NR ಕಾಲೋನಿ ಮಠಗಳಲ್ಲಿ ಆಗ್ತಾ ಇದ್ದಾರೆ, ಉತ್ತರಾದಿ ಮಠಗಳಲ್ಲಿ ಕೂಡ ಆಗ್ತಾರೆ. ಅಂದರೆ ನಿಮ್ಮ ಸುತ್ತಮುತ್ತ ಇರೋವಂಥ ರಾಯರ ಮಠಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಆಗ್ತಾರೆ. ನಿಮಗೆ ಖಂಡಿತವಾಗ್ಲೂ ಹಾಕಿಸ್ಕೊಬೇಕು. ರಾಯರಿಗೆ ಹತ್ರ ಆಗಬೇಕು ಅಂದರೆ ಖಂಡಿತವಾಗ್ಲೂ ಹಾಕಿಸ್ಕೊಳ್ಳಿ. ಇದು ಬ್ರಾಹ್ಮಣರು ಮಾತ್ರ ಹಾಕಿಸ್ಕೊಬೇಕು ಅಂತೇನಿಲ್ಲ, ಸರ್ವೇ ಸಾಮಾನ್ಯವಾಗಿ ಎಲ್ಲ ಮಠಗಳಲ್ಲೂ ಆಗ್ತಾರೆ. ಯಾಕಂದರೆ ನಾನು ಪ್ರತಿ ವರ್ಷ ಕೂಡ ಹಾಕಿಸ್ಕೊತಾ ಇದ್ದೀನಿ. ಏನೆಂದರೆ ನಿಮ್ಗೆ ಅನಿಸ್ಬೋದು, ಅಪ್ಪ ಆ ಮುದ್ರೆ ನೋಡುವಾಗ ನಿಮಗೆ ಭಯ ಆಗ್ಬೋದು, ಸುಟ್ಟೋಗ್ಬಿಡುತ್ತೆ ಅಂತ. ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದರೆ ನಾನು ಕೂಡ ಅದನ್ನು ಹಾಕ್ಸ್ಕೊತಾ ಇದ್ದೀನಿ. ಹಾಕ್ಸ್ಕೊಂಡಾಗ ನಿಜವಾಗ್ಲೂ ಏನೋ ಒಂದು ವೈಬ್ರೇಟ್ ಆಗುತ್ತೆ ನಮ್ಮ ದೇಹದಲ್ಲಿ. ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮಲ್ಲಿ ಏನೋ ಒಂದು ಬದುಕಬೇಕು ಅನ್ನೋ ಆಸೆ, ಹಂಬಲ ಅನ್ನೋದು ಸೃಷ್ಟಿಯಾಗುತ್ತೆ. ನಾವೇನೋ ಒಂದು ಗಿಲ್ಟ್ನೆಸ್ಸಿಂದ ಕಾಡ್ತಾ ಇರ್ತೀವಿ, ಯಾವುದೋ ಒಬ್ಬರು ಮನಸ್ಸಿಗೆ ನೋವು ಮಾಡಿರ್ತೀವಿ, ಯಾರೋ ಒಬ್ರಿಗೆ ಬೇಜಾರು ಮಾಡಿರ್ತೀವಿ. ಆ ನೋವು ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಜೀವನ ಪರ್ಯಂತ ಕೊರಗನ್ನು ನಮಗೆ ಕೊಡ್ತಾ ಇರುತ್ತೆ. ಆ ಕೊರಗುಗಳಿಂದ ನಾವು ಮುಕ್ತಿ ಹೊಂದಬೇಕು ಅಂದಾಗ ಈ ಥರದನ್ನು ನಮ್ಮ ದೇಹಕ್ಕೆ ನಾವು ಶಿಕ್ಷೆನ ಕೊಟ್ಟಾಗ, ಅಥವಾ ಒಂದು ಮುದ್ರಾಧಾರಣೆ ಅನ್ನೋದನ್ನ ನಾವು ಮಾಡಿಸ್ಕೊಂಡಾಗ ನಮ್ಮಲ್ಲಿ ಏನೋ ಒಂದು ಅಪರಾಧಿ ಭಾವನೆ ಅನ್ನೋದು ಹೋಗಿ ನಮ್ಮಲ್ಲೂ ಏನೋ ಒಂದು ಹೊಸ ಚೈತನ್ಯ ಅನ್ನೋದು ಸೃಷ್ಟಿ ಆಗುತ್ತೆ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಈ ತಪ್ತ ಮುದ್ರಾಧಾರಣೆ ಜಯನಗರದಲ್ಲೂ ಕೂಡ ನಡೀತಾ ಇದೆ. ಅದು ಬುಧವಾರ 17ನೇ ತಾರೀಕು ನಡೀತಾ ಇದೆ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ನೀವು ಬೆಳಗಿನ ಜಾವ ಒಂದು 6 ಗಂಟೆಯಿಂದನೇ 7:30 ಸ್ಟಾರ್ಟ್ ಆಗ್ಬೋದು. ಅಲ್ಲಿಂದ ನೀವು ರಾತ್ರಿ 9:30ವರೆಗೂ ಮಂತ್ರಾಲಯದಲ್ಲಿರೋಂಥ ಮಠಾಧೀಶರು ಸುವೇಂದ್ರ ತೀರ್ಥರೇ ಬಂದು ಸ್ವತಃ ಅವರ ಕೈಗಳಿಂದನೇ ಆಗ್ತಾ ಇದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ನೀವು ಸುತ್ತಮುತ್ತ ಇರೋರು ಖಂಡಿತವಾಗ್ಲೂ ಇದರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಇನ್ನು ಬರೋಣ ಅಂತೆ ನೋಡಿ. ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೇವಶಯನಿ ಏಕಾದಶಿ ದಿನ, ಈ ದಿನ ನಾವು ಲಕ್ಷ್ಮೀ ಸಮೇತ ವಿಷ್ಣುವನ್ನು ಪೂಜಿಸಿದರೆ ಕುಟುಂಬದಲ್ಲಿನ ಮನಸ್ತಾಪಗಳು ದೂರವಾಗಿ ಅನ್ಯೋನ್ಯತೆ ಅನ್ನೋದು ಉಂಟಾಗುತ್ತದೆ. ಪ್ರಮುಖವಾಗಿ ಈ ದಿನ ಅನುರಾಧ ನಕ್ಷತ್ರ ಇರಬೇಕು. ನಿರ್ಣಯ ಸಿಂಧುವಿನ ಪ್ರಕಾರ ಏಕಾದಶಿ ಎಂದೇ ಚಾತುರ್ಮಾಸ ವ್ರತದ ಸಂಕಲ್ಪವನ್ನು ಮಾಡಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಆದರೆ ಗುರು ಅಥವಾ ಶುಕ್ರರು ಅಸ್ತವಾಗಿದ್ದಲ್ಲಿ ಮತ್ತು ಅಶೌಚವಿದ್ದಲ್ಲಿ
ಯಾವುದೇ ವ್ರತವನ್ನು ಮಾಡಬಾರದು. ಏಕಾದಶಿ ಆಚರಿಸಲು ಯಾವುದೇ ತಾರತಮ್ಯ ಇರುವುದಿಲ್ಲ. ರಾಜ ಮಹಾರಾಜರ ಕಾಲದಲ್ಲಿ ಏಕಾದಶಿಯಂದು ಸಂಗೀತ ಮತ್ತು ನಾಟ್ಯ ಸೇವೆಯು ನಡೆಯುತ್ತಿತ್ತು ಎಂದು ತಿಳಿದು ಬರುತ್ತದೆ. ಭಗವಾನ್ ಶ್ರೀ ವಿಷ್ಣುವಿಗೆ ಸಂಗೀತ ಮತ್ತು ನಾಟ್ಯದ ಮೇಲೆ ವಿಶೇಷವಾದ ಅಭಿಮಾನವಿದೆ. ಭಗವಾನ್ ವಿಷ್ಣುವು ಶಯನಶಾಹಿಯಾಗುವ ಕಾರಣ ಈ ಏಕಾದಶಿಯನ್ನು ಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ 4 ಮಾಸಗಳು ಶ್ರೀಹರಿಯು ಹಾಲಿನ ಕಡಲಿನಲ್ಲಿ ಇರುವ ಶಯನವನ್ನು ಆಶ್ರಯಿಸುತ್ತಾನೆ. ಈ ಚಾತುರ್ಮಾಸ್ಯವನ್ನು ವೈಷ್ಣವರು ವಿಶೇಷವಾಗಿ ಆಚರಿಸುತ್ತಾರೆ. ನೋಡಿ, ತ್ರಿಮೂರ್ತಿಗಳನ್ನು ಪೂಜಿಸಿದ ಪುಣ್ಯ ದಿನ. ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳು ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟೇ ಶ್ರೇಷ್ಠ. ತ್ರಿಮೂರ್ತಿಗಳನ್ನು ಪೂಜಿಸಿದಾಗ ಬರುವ ಪುಣ್ಯವು ನಮ್ಮದಾಗುತ್ತದೆ. ಆದರೆ ಉಪವಾಸ ಮಾಡುವುದು ಅತಿ ಮುಖ್ಯ. ಕೆಲವರು ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ. ಆರೋಗ್ಯ ಸಮಸ್ಯೆ ಇರುವವರು ಹಣ್ಣು ಹಂಪಲುಗಳನ್ನು ಸ್ವೀಕರಿಸಬಹುದಾಗಿದೆ. ಈ ದಿನ ಕೆಲವರು ನೀರನ್ನು ಸಹ ಸೇವಿಸದೆ ಉಪವಾಸ ಮಾಡುತ್ತಾರೆ. ಈ ದಿನ ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸಿದರೆ ಅವರು ಶ್ರೀಹರಿಗೆ ಹತ್ತಿರವಾಗುತ್ತಾರೆ. ಇದರೊಂದಿಗೆ ಜಾಗರಣೆ ಮಾಡಿದರೆ ಮಾಡಿರುವ ಯಾವುದೇ ಪಾಪದಿಂದ ಅದರಿಂದ ಮುಕ್ತರಾಗಬಹುದು. ಆದರೆ ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಆಚರಿಸಬೇಕಾಗುತ್ತದೆ. ಪೂಜೆ, ಉಪವಾಸ ಮತ್ತು ಜಾಗರಣೆ ಈ ಮೂರನ್ನು ಆಚರಿಸಿದರೆ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯವನ್ನು ಗಳಿಸುತ್ತಾರೆ. ನೋಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಮಾಡೋ ಮನಸ್ಸಿದ್ದರೆ ಖಂಡಿತವಾಗ್ಲೂ ನೀವು ಏಕಾದಶಿ ಆಚರಣೆನೇ ಮಾಡಿ. ನಿಮಗೆ ಉಪವಾಸ ಎಲ್ಲ ಮಾಡೋಕ್ಕಾಗಲ್ಲ ಅಂದವರು ನಾನು ಹೇಳ್ಕೊಟ್ಟಿರೋಂಥ ಪುಟ್ಟ ರೀತಿಯಲ್ಲಿ ಪುಟ್ಟ ಪೂಜೆಗಳ ಮುಖಾಂತರ ಪುಟ್ಟ ವಸ್ತುಗಳಿಂದ ನಾವು ಖಂಡಿತವಾಗ್ಲೂ ದೇವರ ಅನುಗ್ರಹನ ನಾವು ಪಡ್ಕೊಬೋದು. ಹೋಮ ಹತ್ರ ಹೋಗಿ ಅಂತ ಹೇಳಿದ್ದೀನಿ, ಮತ್ತು ನೀವು ಮುದ್ರಾಧಾರಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಿಮಗೆ ಸಾಧ್ಯವಾದಷ್ಟು ದಾನ ಧರ್ಮನ ಮಾಡಿ ಅಂತ ಹೇಳಿದ್ದೀನಿ. ಸಾಧ್ಯವಾದಷ್ಟು ಈ ಪುಟ್ಟದು ಸಲಹೆಗಳನ್ನು ನೀವು ಆ ದಿನಗಳಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ರಾಯರನ್ನು ನಾವು ಹತ್ರ ಮಾಡ್ಕೊಬೋದು. ಮಹಾಲಕ್ಷ್ಮಿನ ನಾವು ಅನುಗ್ರಹವಾಗಿ ಪಡ್ಕೊಬೋದು. ವಿಷ್ಣುವಿನ ನಾವು ಅನುಗ್ರಹವಾಗಿ ಪಡ್ಕೊಬೋದು. ಯಾಕಂದರೆ ನಮಗೆ ಒಳ್ಳೆ ಸಮಯ ಬಂದಾಗ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಒಳ್ಳೆಯದೇ ಆಗುತ್ತೆ. ಯಾವಾಗಲೂ ಅಷ್ಟೇ ದೊಡ್ಡವರಾಗಿರ್ಬೋದು, ನಮ್ಮ ಹಿಂದೂ ಧರ್ಮದ ನಮ್ಮ ಸಾಂಸ್ಕೃತಿಕದಲ್ಲಿರೋ ಅಂಥ ವಿಚಾರಧಾರೆಗಳು ಹೇಳ್ಬೋದು. ನೀನು ಏನು ಒಳ್ಳೆಯದನ್ನು ನೀನು ಮಾಡ್ತೀಯೋ ಅದು ಖಂಡಿತವಾಗ್ಲೂ ನಿನಗೆ ಅದು ಒಳ್ಳೆಯದೇ ಆಗುತ್ತೆ. ನೀನು ಕೆಟ್ಟದನ್ನು ಯೋಚಿಸಿದ್ರೆ ನಿನಗೆ ಕೆಟ್ಟದ್ದೇ ಆಗುತ್ತೆ. ಯಾವಾಗಲೂ ಅಷ್ಟೇ ನಾವು ನಮ್ಮ ಅಂತರಾತ್ಮನ ನಾವು ಶುದ್ಧವಾಗಿ ಇಟ್ಕೊಂಡಿರಬೇಕು. ಭಗವಂತನ ಸೇವೆಗೆ ನಾವು ಹತ್ರ ಮಾಡೋಕ್ಕೆ ಯಾವುದಾದ್ರೂ ಒಂದು ನೆಪನ ಹುಡುಕ್ತಾ ಇರಬೇಕು. ನಾವು ನಾಳೆ ಮಾಡೋಣ ಬಿಡು, ನಾಡಿದ್ದು ಮಾಡೋಣ ಬಿಡು ಅಂತ ಅನ್ಬಾರ್ದು. ನೀವು ಪೂಜೆನೇ ಮಾಡಬೇಕಾಗಿಲ್ಲ, ವ್ರತನೇ ಮಾಡಬೇಕಾಗಿಲ್ಲ. ನೀವು ಕೂದಲ್ಲೇ ಭಗವಂತನ ನಾಮಸ್ಮರಣೆ 5 ಸೆಕೆಂಡು ನಿಮಗೆ ಜನ್ಮ ಕೊಟ್ಟು, ನಿಮಗೆ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಆಶ್ರಯ ಕೊಟ್ಟು, ನಿಮಗೆ ಇಡೀ ಪ್ರಪಂಚದಲ್ಲಿ ಓಡಾಡೋವಂಥ ರಾಜನಂತೆ ಓಡಾಡೋವಂಥ ದರ್ಬಾರು ನಿಮಗೆ ಭಗವಂತ ಕೊಟ್ಟಿದ್ದಾನೆ ಅಂತ ಅಂದಾಗ ಆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರೋಂಥ ಭಗವಂತನಿಗೆ 5 ನಿಮಿಷ ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ಅರ್ಪಣೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಭಾವನೆ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ. ಅದನ್ನು ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಕ್ಕೆ ನಾವು ಯಾರೂ ಅರ್ಹರಲ್ಲ. ನಿಮಗೆ ದೇವರ ಆಶೀರ್ವಾದ ಬೇಕು. ದೇವರಿಂದ ನಮಗೆ ದುಡ್ಡನ್ನು ಯಾವತ್ತೂ ದೇವರಿಂದ ನಾವು ಬಯಸಬಾರ್ದು. ದೇವರೇ ನನಗೆ ದುಡ್ಡು ಕೊಡಿ, ಒಡವೆ ಕೊಡಿ, ಆಸ್ತಿ ಕೊಡಿ, ನಮ್ಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಯಾವತ್ತೂ ಕೇಳೋಕೆ ಹೋಗ್ಬೇಡಿ. ಭಗವಂತನ ಕಾರುಣ್ಯ ನಮಗೆ ಸಿಗಲಿ ಅಂತ ನಾವು ಭಗವಂತನ ಪಾದದ ಧೂಳಾಗೋಕ್ಕೆ ಇಷ್ಟಪಡಬೇಕು. ಭಗವಂತನಿಂದ ನಾವು ಏನು ನಿರೀಕ್ಷೆ ಮಾಡೋದಲ್ಲೇ ಭಗವಂತನ ಸೇವೆನ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರೋಂಥ ಭಗವಂತನಿಗೆ ನಮಗೆ ಏನು ಬೇಕು ಅಂತ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ ಭಗವಂತ ನಮಗೆ ಒತ್ತೊತ್ತಿಗೆ ಊಟ ಕೊಡ್ತಾ ಇರ್ತಾನೆ, ಇರೋದಕ್ಕೆ ಆಶ್ರಯ ಕೊಟ್ಟಿರ್ತಾನೆ, ನಮಗೆ ಈ ಬಟ್ಟೆ ಕೊಟ್ಟಿರ್ತಾನೆ, ಎಲ್ಲ ಕೊಟ್ಟಿರ್ತಾನೆ. ಅವನಿಗೆ ಗೊತ್ತಿರಲ್ವಾ ನಮ್ಮ ಕಷ್ಟದಲ್ಲಿ, ನಾವು ಕಷ್ಟದ ದಿನಗಳಲ್ಲಿ ನಾವು ಭಗವಂತನ ಸೇವೆ ಮಾಡಿದ್ದೆ ಆದರೆ ನಾವು ಆಪತ್ತಲ್ಲಿರುವಾಗ, ವಿಪತ್ತಲ್ಲಿರುವಾಗ ನಮಗೆ ಯಾವುದೋ ಒಂದು ರೂಪದಲ್ಲಿ ದೇವರೇ ಪ್ರತ್ಯಕ್ಷ ಆಗಿ ಯಾವತ್ತೂ ಕೊಡೋದಿಲ್ಲ. ಭಗವಂತ ಮನುಷ್ಯನ ರೂಪದಲ್ಲಿ
ರೂಪದಲ್ಲಿ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಕ್ಕಪಕ್ಕ ಇರ್ಬೋದು, ಅಕ್ಕ ತಂಗಿಯರಿರ್ಬೋದು, ಸ್ನೇಹಿತರಿರ್ಬೋದು, ತಾತ ಅಜ್ಜಿ ಇರ್ಬೋದು, ಮಕ್ಕಳ ರೂಪದಲ್ಲಿರ್ಬೋದು, ಯಾವುದೋ ಒಂದು ರೂಪದಲ್ಲಿ ಬಂತು ಭಗವಂತ ನಮಗೆ ಸಹಾಯ ಖಂಡಿತವಾಗ್ಲೂ ಮಾಡ್ತಾನೆ. ಯಾಕಂದರೆ ಭಗವಂತನಿಗೆ ನಾವು ಯಾವಾಗಲೂ ಹತ್ರ ಆಗೋದಕ್ಕೆ ನಾವು ತುದಿಗಾಲಲ್ಲಿ ಇರಬೇಕು. ನಮ್ಮ ಕೈಯಲ್ಲಿ, ನಮ್ಮ ದೇಹದಲ್ಲಿ ಶಕ್ತಿ ಇರೋವರೆಗೂ, ಮನಸ್ಸಲ್ಲಿ ಆತ್ಮವಿಶ್ವಾಸ ಇರೋವರೆಗೂ ನಮ್ಮ ಕೈಯಲ್ಲಿ ಯಾವ ಸೇವೆ ಮಾಡೋಕ್ಕಾಗುತ್ತೋ ಅದನ್ನು ಯಾವ್ದ್ಯಾವುದು ಮಾಡೋಕ್ಕಾಗುತ್ತೋ ಅದನ್ನು ಮಾಡೋದಕ್ಕೆ ನಾವು ಸಿದ್ಧ ಆಗಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಭಗವಂತ ಯೋಗ ನಿದ್ರೆಯಲ್ಲಿರುವ ಭಗವಾನ್ ವಿಷ್ಣುವನ್ನು ಪೂಜಿಸುವ ಜೊತೆಗೆ ದಾನ ಧರ್ಮವನ್ನು ಮಾಡಬಹುದು. ಮಕ್ಕಳಿಗೆ ಮೊಸರಿನಲ್ಲಿ ಕಲಸಿದ ಅವಲಕ್ಕಿಯನ್ನು ನೀಡಿದರೆ ಸಂತಾನ ದೋಷ ನಿವಾರಣೆಯಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ. ದ್ವಾದಶಿಯ ದಿನ ಗೋಪೂಜೆಯನ್ನು ಮಾಡಿದ ನಂತರ ಭೋಜನ ಮಾಡುವುದು ಬಹಳ ಒಳ್ಳೆಯದು. ಏಕಾದಶಿ ದಿನ ತುಪ್ಪ ಮುದ್ರಾಧಾರಣೆ ಆಚರಿಸುತ್ತಾರೆ. ಶಂಕು ಮತ್ತು ಚಕ್ರದ ಚಿಹ್ನೆ ಇರುವ ಲೋಹದ ಬೆಂಕಿಯಲ್ಲಿ ಕಾಯಿಸಿ ದೇಹದ ನಿರ್ದಿಷ್ಟವಾದ ಭಾಗಗಳಲ್ಲಿ ಮುದ್ರೆ ಹಾಕಲಾಗುತ್ತದೆ. ಆತ್ಮಶುದ್ಧಿ ಮತ್ತು ದೇಹ ಶುದ್ಧಿಗೆ ಇಲ್ಲಿ ಮೊದಲ ಆದ್ಯತೆ ನೀಡಲಾಗುತ್ತದೆ. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ನಿಮ್ಮ ಆತ್ಮಶುದ್ಧಿ ಆಗಬೇಕು ಆತ್ಮಶುದ್ಧಿ ಮತ್ತು ದೇಹ ಶುದ್ಧಿ ಮಾಡ್ಕೊಬೇಕು ಅಂದರೆ ನೀವು ಇದೇ ಬುಧವಾರ ದಿನ ನೀವು ತಪ್ತ ಮುದ್ರಾಧಾರಣೆನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಮತ್ತು ಇದರದ್ದು ಉಪಯೋಗನ ನೀವು ಪಡ್ಕೊತೀರಿ ಅನ್ನೋ ಉದ್ದೇಶದಿಂದ ನಾನು ಈ ದೇವಶಯನಿ ಏಕಾದಶಿ ಆಚರಣೆಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರೇ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.